ಅಂಕಲ್, ಒಂದೆರಡು ಪಟ್ನ ಬಿಸ್ಕೆಟ್, ಎರಡು ಡೈರಿ ಮಿಲ್ಕ್ ಚಾಕ್ಲೇಟ್, ಎರಡು ಚಿಪ್ಸ್ ಕೊಡಿ ಅಂಕಲ್. ಎರಡು ಬಿಸ್ಕೆಟ್, ಎರಡು ಚಿಪ್ಸ್, ಎರಡು ಚಾಕ್ಲೇಟ್, ಇಷ್ಟೆಲ್ಲದಕ್ಕೂ ಸೇರಿಸಿ 100 ರೂಪಾಯಿ ಆಗುತ್ತೆ ಕಣ ಹುಡುಗ. ಫಸ್ಟ್ 100 ರೂಪಾಯಿ ಕೊಡು, ಚಾಕ್ಲೇಟ್ ಬಿಸ್ಕೆಟ್ ಚಿಪ್ಸ್ ಎಲ್ಲ ಕೊಟ್ಬಿಡ್ತೀನಿ. ಅಂಕಲ್, ನೀವು ದುಡ್ಡಿನ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ ಅಂಕಲ್, ನಾಳೆನೆ ತಂದು ಕೊಟ್ಬಿಡ್ತೀನಿ. ಇವಾಗ ಚಾಕ್ಲೇಟ್ ಬಿಸ್ಕೆಟ್ ಎಲ್ಲ ಕೊಡಿ ಅಂಕಲ್. ಇದೆ ನಿಮ್ಮ ಅಪ್ಪನ ಅಂಗಡಿ ಏನೋ ಸಾಲದಲ್ಲಿ ಕೊಡಕ್ಕೆ? ಹೋಗಿ ಹೋಗಿ ಇಲ್ಲಿಂದ. ಸಾಲಾಗಿಲ್ಲ ಎಲ್ಲ ಏನು ಕೊಡಲ್ಲ, ದುಡ್ಡು ಕೊಟ್ರೆ ಮಾತ್ರ ಸಾಮಾನು ಕೊಡೋದು. ಅಕ್ಕಯ್ಯ, ನಡಿಯೇ ಅಕ್ಕಯ್ಯ, ಈ ಅಂಗಡಿಲಿ ಏನು ತಗೊಳ್ಳೋದು ಬೇಡ. ನಮ್ಮ ಹತ್ರ ಇರೋ 500 ರೂಪಾಯಿಗೆ ಚಿಲ್ಲರೆ ಇಲ್ವಲ್ಲ ಅಕ್ಕಯ್ಯ, ಇಲ್ಲೇ ಯಾವ್ದಾದ್ರು ಬೇರೆ ಅಂಗಡಿಲಿ ಚಿಲ್ಲರೆ ತಂದು ಬೇರೆ ಅಂಗಡಿಲೇ ತಿಂಡಿ ಎಲ್ಲ ತಗೊಂಡು ಹೋಗೋಣ ಅಕ್ಕಯ್ಯ. ಅಲ್ಲೋ ಹುಡುಗ, ನಿಂತ್ಕೊಳ್ಳೋ. ನಿನ್ನ ಹತ್ರ 500 ರೂಪಾಯಿ ಇದೆಯಾ? ನಾನು ದುಡ್ಡೇ ಇಲ್ಲ ಅನ್ಕೊಂಡೆ. ಬಾರಪ್ಪ, ನನ್ನ ಹತ್ರನೇ 500 ರೂಪಾಯಿ ಚಿಲ್ಲರೆ ಇದೆ. ಅಂಕಲ್, ನಾನ್ ನಿಮಗೆ 500 ರೂಪಾಯಿ ಕೊಟ್ರೆ ನೀವು ನನಗೆ ಎಷ್ಟು ವಾಪಸ್ ಕೊಡ್ಬೇಕು ಹೇಳಿ? ನೀನ್ 100 ರೂಪಾಯಿ ತಿಂಡಿ ತಗೊಂಡು 500 ರೂಪಾಯಿ ಕೊಟ್ರೆ ನಾನ್ ನಿನಗೆ 400 ರೂಪಾಯಿ ಕೊಡ್ಬೇಕು. ಹೌದಲ್ವಾ? ನೀವು ನನಗೆ 400 ರೂಪಾಯಿ ಕೊಡ್ಬೇಕು. ಕೊಡಿ ಅಂಕಲ್ ಚಿಲ್ಡ್ರೆನಾ? ಹೌದು, ನಾನ್ ನಿನಗೆ 400 ರೂಪಾಯಿ ಚಿಲ್ಲರೆ ಕೊಡ್ಬೇಕಾಗುತ್ತೆ. ತಗೊಳ್ಳ ಪುಟ್ಟ, 400 ರೂಪಾಯಿ. ಥ್ಯಾಂಕ್ಸ್ ಅಂಕಲ್, ನೀವು ತುಂಬಾ ಒಳ್ಳೆಯವರು. ನನಗೆ ಮೋಸ ಮಾಡ್ದಲೆ 400 ರೂಪಾಯಿ ಚಿಲ್ಲರೆ ಕೊಟ್ಟಿದ್ದೀರಾ. ನಾವಿನ್ ಹೊರಡ್ತೀವಿ ಅಂಕಲ್, ನಿಮ್ಮ ಅಂಗಡಿಲಿ ನಮಗೆ ಏನು ಸಾಮಾನು ಬೇಡ. ನಡಿ ಅಕ್ಕಯ್ಯ, ಇಲ್ಲಿಂದ ಹೋಗೋಣ. ಲೋ ಹುಡುಗ, ನಿಂತ್ಕೊಳ್ಳೋ. ಚಿಪ್ಸ್ ಚಾಕ್ಲೇಟ್ ಬಿಸ್ಕೆಟ್ ತಗೊಂಡು ಹೋಗ್ಲಿಲ್ವಲ್ಲ? 100 ರೂಪಾಯಿನೂ ನನ್ನ ಹತ್ರನೇ ಬಿಟ್ಟು 400 ರೂಪಾಯಿ ಅಷ್ಟೇ ಚಿಲ್ಲರೆ ಇಸ್ಕೊಂಡು ಹೋದ. ಅದ್ರ ಜೊತೆಗೆ ತಿಂಡಿ ಪಂಡಿ ಎಲ್ಲ ಇಲ್ಲೇ ಬಿಟ್ಟೋದ. ನನಗೆ 100 ರೂಪಾಯಿ ಲಾಭ ಆಯ್ತು. ನಾನು 400 ರೂಪಾಯಿನೂ ಕೊಟ್ಟೆ, ಆದ್ರೆ ಆ ಹುಡುಗ ಕೊಟ್ಟಿದ್ದ 500 ರೂಪಾಯಿ ಎಲ್ಲೋಯ್ತು? ನನ್ನ ಈ ಬಾಣ್ಲಿ ತಲೆಗೆ ಸರಿಯಾಗಿ ಟೋಪಿ ಹಾಕೋಗ್ಬಿಟ್ಟ. ಅವ್ನು ನನಗೆ 500 ರೂಪಾಯಿ ನೋಟೇ ಕೊಡ್ಲಿಲ್ಲ. ನಾನೇ ಯಾಮಾರ್ಬಿಟ್ನಲ್ಲಪ್ಪ. 400 ರೂಪಾಯಿ ದುಡ್ಡು ಕೊಟ್ಬಿಟ್ಟು 400 ರೂಪಾಯಿ ಲಾಸ್ ಮಾಡ್ಕೊಬಿಟ್ಟೆ ನಾನು. ಹಬ್ಬ, ನೋಡ್ದೇನೆ ಅಕ್ಕಯ್ಯ ನನ್ನ ಟ್ಯಾಲೆಂಟು. ನಿಂತಲ್ಲೇ ಹೆಂಗೆ 400 ರೂಪಾಯಿ ಲಾಭ ಮಾಡಿಬಿಟ್ಟೆ. ತಮಣಿ, ಸೂಪರ್ ಕಣೋ ನಿನ್ನ ಐಡಿಯಾ. ಇವಾಗ ಬಾರೆ ಅಕ್ಕಯ್ಯ, ಬೇರೆ ಅಂಗಡಿಗೆ ಹೋಗಿ ರಾಜಾರೋಷವಾಗಿ ದುಡ್ಡು ಕೊಟ್ಟು ಬಿಸ್ಕೆಟ್ ಚಾಕ್ಲೇಟ್ ಚಿಪ್ಸ್ ಎಲ್ಲ ತಗೊಂಡು ಹೋಗ್ಬಿಡೋಣ. ಹೆಂಗೆ ನಮ್ ಹವಾ? ಅಯ್ಯೋ ತಮಣಿ, ಕೈಯಲ್ಲಿ 400 ರೂಪಾಯಿ ದುಡ್ಡಿದೆ. ಇವಾಗ ಯಾರೋ ಬಿಸ್ಕೆಟ್ ಚಿಪ್ಸ್ ಚಾಕ್ಲೇಟ್ ತಿಂತಾರೆ? ಬಾರೋ, ಅಲ್ಲೊಂದು ಒಳ್ಳೆ ರೆಸ್ಟೋರೆಂಟ್ ಕಾಣಿಸ್ತಿದೆ. ಆ ರೆಸ್ಟೋರೆಂಟ್ಗೆ ಹೋಗಿ ಪಿಜ್ಜಾ, ಬರ್ಗರು, ಮೋಮೋಸು, ನೂಡಲ್ಸು ಎಲ್ಲ ತಿಂದ್ಬಿಡೋಣ ಕಣೋ ತಮಣಿ, ಬಾರೋ. ಪಿಜ್ಜಾ, ಬರ್ಗರು, ನೂಡಲ್ಸು ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರ್ತಿದೆ ಕಣೆ ಅಕ್ಕಯ್ಯ. ನಡಿ ಅಕ್ಕಯ್ಯ, ಪಿಜ್ಜಾ ಬರ್ಗರ್ ಎಲ್ಲ ತಿಂದು ಜಮಾಯಿಸ್ಬಿಡೋಣ. ಸರಿ, ನಡಿಯೋ ತಮಣಿ. ಯವ್ವಿ ತಮಣಿ, ಈ ಹೋಟೆಲ್ ಎಷ್ಟು ಚೆನ್ನಾಗಿದೆ ಅಲ್ವೇನೋ? ಈ ಹೋಟೆಲ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಇಲ್ಲಿ ಊಟ ಇನ್ನೆಷ್ಟು ಚೆನ್ನಾಗಿರ್ಬೋದು. ಹೌದು ಕಣೆ ಅಕ್ಕಯ್ಯ, ಇರು, ಏನೇನ್ ಬೇಕು ಎಲ್ಲ ಆರ್ಡರ್ ಮಾಡ್ಕೊಳ್ಳೋಣ. ವೇಟರಣ್ಣ, ಬನ್ನಿ ಇಲ್ಲಿ. ಹೇಳಪ್ಪ, ಏನ್ ಕೊಡ್ಲಿ? ವೇಟರಣ್ಣ, ನಮಗೆ ಒಂದು ದೊಡ್ಡ ಪಿಜ್ಜಾ, 2 ಬರ್ಗರು, 1 ನೂಡಲ್ಸ್, 1 ಮೋಮೋಸ್ ಕೊಡಿ ಅಣ್ಣ. 1 ಪಿಜ್ಜಾ, 2 ಬರ್ಗರು, ಮೋಮೋಸು, ನೂಡಲ್ಸು, ಇಷ್ಟಕ್ಕೆಲ್ಲ ಸೇರಿ 1000 ರೂಪಾಯಿ ಆಗುತ್ತೆ ಕಣ ಹುಡುಗ. ಕೊಡು ದುಡ್ಡು. ವೇಟರಣ್ಣ, ನನ್ನ ಹತ್ರ ತುಂಬಾ ದುಡ್ಡಿದೆ, ನೀವು ದುಡ್ಡಿನ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ಫಸ್ಟ್ ಹೋಗಿ ನಾವ್ ಹೇಳಿರೋ ಆರ್ಡರ್ ಊಟ ಎಲ್ಲ ತಗೋ ಬನ್ನಿ. ಸರಿ ಆಯ್ತು. ತಮಣಿ, ಏನೋ ಇದು, ನಮ್ಮ ಹತ್ರ ಇರೋದು ಬರೀ 400 ರೂಪಾಯಿ. ಇಲ್ಲಿ ನೋಡಿದ್ರೆ 1000 ರೂಪಾಯಿ ಬಿಲ್ ಆಯ್ತಲ್ಲೋ. ಇರೇ ಅಕ್ಕಯ್ಯ, ಏನಾದ್ರೂ ಐಡಿಯಾ ಹೊಳೆಯುತ್ತಾ ಅಂತ ಯೋಚಿಸ್ತೀನಿ. ಅಷ್ಟರೊಳಗಡೆ ಆ ಅಣ್ಣ ತಂದ್ಕೊಡೋ ಊಟ ಎಲ್ಲ ಚೆನ್ನಾಗಿ ತಿನ್ಬಿಡೋಣ ಅಕ್ಕಯ್ಯ. ತಗೊಳ್ರ ಮಕ್ಳ, ಪಿಜ್ಜಾ, ಬರ್ಗರ್, ನೂಡಲ್ಸ್, ಮೋಮೋಸ್. ಕಯ್ಯ ತಿನ್ನೆ ಅಕ್ಕಯ್ಯ, ಜಮಾಯಿಸ್ಬಿಡೋಣ ಇವತ್ತು. ತಮಣಿ, ಎಷ್ಟು ರುಚಿಯಾಗಿತ್ತು ಅಲ್ವೇನೋ? ತುಂಬಾ ಚೆನ್ನಾಗಿತ್ತು. ಹೊಟ್ಟೆ ಅಂತೂ ತುಂಬ ಹೋಯ್ತಪ್ಪ. ಕೊಡ್ರ ಮಕ್ಳ ಬಿಲ್ಲು. ಬಿಲ್ಲ ವೇಟರನ್ನ ಕೊಡ್ತೀವಿ ಇರಿ. ನಾವು ಬಿಲ್ ಕೊಡಕ್ಕಿಂತ ಮುಂಚೆ ಯಾಕೋ ನಮಗೆ ಇನ್ನೊಂದು ಪಿಜ್ಜಾ ತಿನ್ಬೇಕು ಅನ್ನಿಸ್ತಿದೆ. ಇನ್ನೊಂದು ದೊಡ್ಡ ಪಿಜ್ಜಾ ತಗೊಂಡ್ಬರ್ತೀರಾ? ನಿಮ್ ಹೋಟೆಲಲ್ಲಿ ಪಿಜ್ಜಾ ತುಂಬಾ ಚೆನ್ನಾಗಿತ್ತು. ಸರಿ ಆಯ್ತು. ಲೋ ತಮಣಿ, ಇವಾಗ ಆಗಿರೋ 1000 ರೂಪಾಯಿ ಬಿಲ್ನೇ ಹೇಗ್ ಕೊಡೋದು ಅಂತ ನಾನು ಯೋಚನೆ ಮಾಡ್ತಿದ್ರೆ ನೀನ್ ಅದ್ರ ಜೊತೆ ಇನ್ನೊಂದು ಯಾಕೋ ಆರ್ಡರ್ ಮಾಡಿದೆ. ಅಕ್ಕಯ್ಯ, ನೀನೇನು ತಲೆ ಕೆಡಿಸ್ಕೋಬೇಡ ಕಣೆ ಅಕ್ಕಯ್ಯ. ನನ್ನ ಹತ್ರ ಒಂದೊಳ್ಳೆ ಐಡಿಯಾ ಇದೆ. ನೀ ಸುಮ್ಮನೆ ಅವ್ರು ತಂದ್ಕೊಡೋ ಪಿಜ್ಜಾನ ಜಮಾಯಿಸು. ತಗೊಳ್ರ ಮಕ್ಕಳ ಪಿಜ್ಜಾ. ಸರ್, ಏನ್ ಕೊಡ್ಲಿ ಸರ್ ನಿಮಗೆ?
ಇವಾಗ ಈ ನೊಣನ ಪಿಜ್ಜಾ ಮೇಲೆ ಹಾಕ್ಬಿಡ್ತೀನಿ. ಯವ್ವಿ ಅಕ್ಕಯ್ಯ ನೋಡೆ ಅಕ್ಕಯ್ಯ, ಇಲ್ಲಿ ಪಿಜ್ಜಾ ಮೇಲೆ ನೊಣ ಸತ್ ಬಿದ್ದಿದೆ. ಪಿಜ್ಜಾ ಮೇಲೆ ನೊಣ ಹೇಗ್ ಬಂತು? ಇಷ್ಟೊತ್ತು ನಾವು ತಿಂದಿದ್ದು ನೊಣ ಸತ್ತಿರೋ ಪಿಜ್ಜಾನ. ಅಕ್ಕಯ್ಯ ನೀನು ಕಕ್ಕೆ ಅಕ್ಕಯ್ಯ. ಇರೋ ತಮಣಿ ಕಕ್ತೀನಿ. ಅಕ್ಕಯ್ಯ ಅಕ್ಕಯ್ಯ ನನಗ್ ತುಂಬಾ ಅಸಹ್ಯ ಆಗ್ತಿದೆ ಕಣೆ, ತುಂಬಾ ವಾಂತಿ ಬರೋ ತರ ಆಗ್ತಿದೆ. ನನಗೂ ವಾಂತಿ ಬರೋ ತರ ಆಗ್ತಿದೆ ಕಣ ತಮಣಿ. ಈ ನೊಣ ಬಿದ್ದಿರೋ ಪಿಜ್ಜಾ ತಿನ್ಬಿಟ್ವಲ್ಲ ನಾವು. ಅಯ್ಯೋ ಮಕ್ಳ, ಈ ಟೇಬಲ್ ಮೇಲೆಲ್ಲ ವಾಂತಿ ಮಾಡಬೇಡಿ ಕಣ್ರು, ಹೋಗಲ್ ವಾಶ್ರೂಮ್ ಇದೆ ಅಲ್ಲಿ ವಾಂತಿ ಮಾಡ್ತೀರಾ. ವೇಟರ್ ಅಣ್ಣ, ವಾಶ್ರೂಮ್ ಅಲ್ಲಿ ವಾಂತಿ ಮಾಡಿದ್ರೆ ಅಲ್ಲೂ ಕ್ಲೀನ್ ಮಾಡಕ್ ಕಷ್ಟ ಆಗುತ್ತೆ, ನಾವಲ್ಲಿ ಹೊರಗಡೆ ಇರೋ ಚರಂಡಿಯಲ್ಲಿ ವಾಂತಿ ಮಾಡ್ಬಿಟ್ಟು ಬರ್ತೀವಿ ಅಣ್ಣ. ಅಕ್ಕಯ್ಯ ಅಕ್ಕಯ್ಯ ನಡಿಯೇ ಅಲ್ಲಿ ಆಚೆ ವಾಂತಿ ಮಾಡೋಣ. ಅಕ್ಕಯ್ಯ ಎಸ್ಕೇಪ್, ಓಡೆ ಇಲ್ಲಿಂದ. ಇಲ್ಲ ಮಕ್ಳ, ನಿಂತ್ಕೊಂಡು ಯಾಕಂಗ್ ಓಡ್ತೀರಾ? ದುಡ್ಡು ಕೊಟ್ಟು ಹೋಗ್ರು. ಹಬ್ಬ, ಓಡ್ ಬಂದು ಸುಸ್ತಾಗೋಯ್ತಲ್ವೇನೆ ಅಕ್ಕಯ್ಯ, ಹೊಟ್ಟೆ ಎಲ್ಲ ತುಂಬಿ ಹೊಟ್ಟೆ ನೋವ್ತಿದೆ. ಹ್ಞೂ ಕಣ ತಮಣಿ, ಹೊಟ್ಟೆ ತುಂಬಾ ತಿಂದು 400 ರೂಪಾಯಿನೂ ಉಳಿಸ್ಕೊಂಡ್ ಬಂದ್ಬಿಟ್ವಿ. ತಮಣಿ ಪುಟ್ಟಿ ಅದೆಲ್ ಹಾಳು ಬಡ್ಕೊಂಡು ಹೋಗಿದ್ರು ಇಷ್ಟೊತ್ತು? ಊಟ ಗೀಟ ಮಾಡಲ್ವೇನ್ರು? ಬರೀ ಊರೂರ್ ಸುತ್ತದೇ ಜ್ಞಾನ ನಿಮ್ಗಳಿಗೆ. ಅಮ್ಮ ಅಮ್ಮ, ನಮ್ದು ಊಟ ಆಯ್ತು ಕಣೆ ಅಮ್ಮ. ಒಂದ್ ದೊಡ್ಡ ರೆಸ್ಟೋರೆಂಟ್ ಅಲ್ಲಿ ತಮಣಿ ಸೂಪರ್ ಐಡಿಯಾದಿಂದ ಪಿಜ್ಜಾ, ಬರ್ಗರ್, ಮೋಮೋಸ್, ನೂಡಲ್ಸ್ ಎಲ್ಲ ತಿನ್ಕೊಂಡ್ ಬಂದ್ವಿ ಕಣೆ ಅಮ್ಮ. ಯವ್ವಿ ಹೌದೇನ್ರೋ ಮಕ್ಳ, ಇಷ್ಟನ್ನು ಫ್ರೀಯಾಗಿ ತಿನ್ಕೊ ಬಂದ್ರ? ಕಣೆ ಅಮ್ಮ, ಬಿಲ್ಲು ಕೊಡ್ಲಿಲ್ಲ, ಎಲ್ಲ ಫ್ರೀಯಾಗಿ ತಿನ್ಕೊಂಡ್ ಬಂದ್ವಿ. ಅಯ್ಯಯ್ಯೋ ತಮಣಿ ಪುಟ್ಟಿ, ನಿಮ್ಗಳ ಹೊಟ್ಟೆಗಲೆ ನನ್ನನ್ನು ಕರ್ಕೊಂಡೋಗಿದ್ರೆ ನಾನು ಒಂಚೂರು ಬಿಟ್ಟಿಯಾಗಿ ದೇಪ್ಕಂತಿರ್ಲಿಲ್ವೇನ್ರೋ? ಲೋ ತಮಣಿ, ಅದ್ ಎಲ್ಲಿ ಹೆಂಗೆ ಬಿಟ್ಟಿಯಾಗಿ ತಿಂದ್ರಿ ಅಂತ ನಮಿಗೂ ಐಡಿಯಾ ಕೊಡ್ರು. ನಾನು ನಿಮ್ಮ ಅಪ್ಪಯ್ಯನು ಹೋಗಿ ಚೆನ್ನಾಗಿ ತಿನ್ಕೊಂಡು ಬಿಲ್ ಕೊಡ್ದಂಗ್ ಬರ್ತೀವಿ. ಬಾರೆ ಅಮ್ಮ, ನಾನ್ ಕಿವಿಲ್ ಐಡಿಯಾ ಹೇಳ್ತೀನಿ. ಅದು ಅಮ್ಮ ಇಲ್ಲ ಹೋಟ್ಲಿಂದ ಮಾಡಿದ್ವಿ ಕಣೆ ಅಮ್ಮ, ಇಷ್ಟೇ ಐಡಿಯಾ. ಏನೋ ತಮಣಿ, ನಿನ್ನ ಐಡಿಯಾ ಸೂಪರ್ ಕಣೋ. ಇರು, ಇವಾಗ್ಲೇ ನಾನು ನಿಮ್ಮಪ್ಪಯ್ಯ ಇಬ್ರು ಅದೇ ಹೋಟೆಲ್ಗೆ ಹೋಗಿ ಏನೇನ್ ಬೇಕು ಎಲ್ಲ ತಗೊಂಡ್ ಚೆನ್ನಾಗಿ ದೇಪ್ಕೊಂಡು ನಿನ್ನ ಐಡಿಯಾ ತರನೇ ಬಿಲ್ ಕೊಡ್ದಂಗ್ ವಾಪಸ್ ಬಂದ್ಬಿಡ್ತೀವಿ ಕಣೋ. ಎನಿ ನಡೀರಿ ಹೋಗೋಣ. ಈ ತಮಣಿ ಕೊಟ್ಟ ಐಡಿಯಾದಿಂದ ಒಳ್ಳೆ ಊಟ ತಿನ್ಬೋದು ಕಣಿ. ಹೊಟ್ಟೆ ತುಂಬಾ ಬೇಕಾದ್ದೆಲ್ಲ ತಿನ್ಕೊಂಡು ಹಂಗೆ ಎಸ್ಕೇಪ್ ಆಗಿ ಬಂದ್ಬಿಡೋಣ ಬನ್ನಿ. ನಡಿಯೇ ಸುಬ್ಬಿ, ಜಮಾಯಿಸ್ಬಿಡೋಣ. ಫ್ರೆಂಡ್ಸ್, ನಿಮ್ಗೆಲ್ಲ ಏನ್ ಅನ್ಸುತ್ತೆ? ನಮ್ಮ ಅಪ್ಪಯ್ಯ ಅಮ್ಮನು ಫ್ರೀಯಾಗೆ ಊಟ ತಿನ್ಕೊಂಡ್ ಬರ್ತಾರಾ ಅಥವಾ ಫ್ರೀಯಾಗಿ ಒದೆ ತಿನ್ಕೊಂಡ್ ಬರ್ತಾರಾ? ಫ್ರೆಂಡ್ಸ್, ನಾನ್ ಮಾಡಿದ ಐಡಿಯಾ ಅಪ್ಪಯ್ಯ ಅಮ್ಮಂಗೂ ವರ್ಕೌಟ್ ಆಗುತ್ತಾ ಇಲ್ವಾ ಅಂತ ನೋಡಕ್ಕೆ ಪಾರ್ಟ್ 2 ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇರಿ. ಯಾರ್ಯಾರು ಪಾರ್ಟ್ 2 ವಿಡಿಯೋಗೋಸ್ಕರ ವೇಟ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ. ಆದಷ್ಟು ಬೇಗ ಪಾರ್ಟ್ 2 ವಿಡಿಯೋ ಬರುತ್ತೆ, ತುಂಬಾ ಮಜವಾಗಿರುತ್ತೆ. ಅಪ್ಪಯ್ಯ ಅಮ್ಮ ರೆಸ್ಟೋರೆಂಟ್ ಅಲ್ಲಿ ಏನೇನ್ ಕಷ್ಟ ಅನುಭವಿಸ್ತಾರೆ ಅಂತ ನೋಡಕ್ ವೇಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಪಾರ್ಟ್ 2 ವಿಡಿಯೋ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ನೀವೆಲ್ಲರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಬಿಡಿ, ಆವಾಗಲೇ ನಿಮಗೆ ನೋಟಿಫಿಕೇಶನ್ ಬರೋದು. ನಮ್ಮ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನು ಮರಿಬೇಡಿ ಆಯ್ತಾ? ಥ್ಯಾಂಕ್ ಯು.